ನಮಸ್ತೆ ಸ್ನೇಹಿತರೆ, ಬನಾನಾ ಮಾಲ್ಟ್ ನಾನು ಮಾಡುವಂಥ ವಿಧಾನವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಅದು ನೋಡೋಣ ಬನ್ನಿ. ಅದಕ್ಕೆ ನಾನು ಚಿಕ್ಕೆ ಬಾಳೆಹಣ್ಣನ್ನು 1 kg ತೊಗೊಂಡಿದ್ದೀನಿ. ನೇಂದ್ರೆ ಬಾಳೆಹಣ್ಣು ಅಥವಾ ರೆಡ್ ಬಾಳೆಹಣ್ಣು ಯಾವುದು ಬೇಕಾದ್ರೂ ತೊಗೊಬೋದು. ಕಸ್ಟಮರ್ ಆರ್ಡರ್ ಮಾಡೋಕ್ಕೆ ತಕ್ಕಂಗೆ ನಾನು ಇದನ್ನು ಮಾಡ್ತಾಯಿರ್ತೀನಿ. ಇದು ಸ್ಯಾಂಪಲ್ಗೆ ನಿಮಗೆ ತೋರಿಸೋದಕ್ಕೋಸ್ಕರ ಈಗ 1 kg ಬಾಳೆಹಣ್ಣನ್ನು ತೊಗೊಂಡು ನೀರು ಹಾಕಿ ಅದಕ್ಕೆ 1 ಚಿಟಿಕೆ ಉಪ್ಪು ಮತ್ತು 1 ಚಿಟಿಕೆ ಅರಿಶಿನವನ್ನು ಹಾಕಿ 3 ರಿಂದ 4 ನಿಮಿಷ ಸ್ವಲ್ಪ ಬೇಯಿಸ್ಕೊಬೇಕು. ಅದಕ್ಕಿಂತ ಜಾಸ್ತಿ ಬೇಯಿಸಬಾರ್ದು. ನೋಡಿ, ಈ ಥರ ಸಿಪ್ಪೆ ಎಲ್ಲ ಒಡೆಯುತ್ತೆ. ಆ ಸಮಯದಲ್ಲಿ ತೆಗೆದುಬಿಟ್ಟು ಸಿಪ್ಪೆ ಎಲ್ಲ ಬಿಡಿಸಿ ಸಣ್ಣಗೆ ಹಚ್ಚಿಬಿಡ್ಬೇಕು. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ತುಂಬ ತೆಳ್ಳಗೆ ಕಟ್ ಮಾಡೋಷ್ಟು ಬೇಗ ಒಣಗುತ್ತೆ. ಇದನ್ನು ನಾನೀಗ ಡ್ರೈಯರಲ್ಲಿ ಒಣಗಿಸ್ಕೊತಾ ಇದ್ದೀನಿ. ಈಗ ಮಳೆಗಾಲ ಅಂದರೆ ಸೂರ್ಯನ ಕಿರಣನೇ ಇಲ್ಲ ಅಲ್ವಾ, ಮೋಡ. ಅದರಿಂದ ನಾನೇನು ಮಾಡ್ತಾಯಿದ್ದೀನಿ, ಡ್ರೈಯಿಂಗ್ ಮಿಷಿನಲ್ಲಿ ಇಟ್ಬಿಟ್ಟು ಡಿಹೈಡ್ರೇಟರ್ ಇದರಲ್ಲಿ ನಾನಿಟ್ಟು ಇದನ್ನು ಒಣಗಿಸ್ತಾ ಇದ್ದೀನಿ. 1 ದಿನ ಒಣಗಿಸ್ತೀನಿ. ಅಂದರೆ 6 ರಿಂದ 8 ಅವರ್ ಇದರಲ್ಲಿ ಇಟ್ಟಿವಿ ಅಂತಂದರೆ ನೀಟಾಗಿ ಒಣಗೋಗ್ಬಿಡುತ್ತೆ ಇದು. ಅಂದರೆ ಇದರಲ್ಲಿರೋಂಥ ತೇವಾಂಶನೆಲ್ಲ ತೆಗೆಯುತ್ತೆ ಅಷ್ಟೇ. ಈ ಹಣ್ಣುಗಳನ್ನೆಲ್ಲ ಓಪನ್ನಾಗಿ ಸಣ್ಣಲ್ಲಿ ಒಣಗಿಸ್ಬೇಕಾದ್ರೂ ಸ್ವಲ್ಪ ತೊಂದರೆ. ಅದಕ್ಕೆ ಇದು ಬೆಸ್ಟ್ ಅಂತ ಅನಿಸುತ್ತೆ. ನೋಡಿ, ಇವಾಗ ನಾನು ಇಟ್ಟಿದ್ದೀನಿ. ಇದರಲ್ಲೇ ಕ್ಯಾರೆಟನ್ನು ಸ್ವಲ್ಪ ಇಟ್ಟಿದ್ದೀನಿ, ಕ್ಯಾರೆಟ್ ಮಾಲ್ಟ್ಗೋಸ್ಕರ. ಈಗ 6 ತಾಸು ಆದಮೇಲೆ ಇದನ್ನು ತೆಗೆದಿದ್ದೀನಿ. ನೋಡಿ, ಈ ಥರ ಒಣಗಿದೆ. ಇನ್ನೂ ಸ್ವಲ್ಪ ಒಣಗಬೇಕಾಗಿದೆ. ಅಂದರೆ ಇದು ಅಷ್ಟು ಗರಿಯಾಗಿ ಒಣಗಿಲ್ಲ. ನಾನು ಮತ್ತೆ ಒಂದು 2 ಅವರನ್ನು 60 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಾನು ಮತ್ತೆ ಇದನ್ನು ಇಡ್ತಾಯಿದ್ದೀನಿ. ಇಟ್ಟಾದಮೇಲೆ ನಿಮ್ಗೆ ತೋರಿಸ್ತೀನಿ. ನೋಡಿ, ಇನ್ನೂ ಸ್ವಲ್ಪ ಒಣಗಬೇಕಾಗಿದೆ. ಅದರಿಂದ 2 ತಾಸು ಆದಮೇಲೆ ನೋಡೋಣ. ತುಂಬ ಚೆನ್ನಾಗಿ ಡ್ರೈ ಆಗಿರುತ್ತೆ. ಆಲ್ಮೋಸ್ಟ್ ಆಲ್ ಆಗಿದೆ ನೋಡಿ. ಈಗ ನಾವು ಮಿಕ್ಸಿಲಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಪುಡಿ ಆಗೋದು ಸ್ವಲ್ಪ ಕಷ್ಟನೇ. ಇದು ಚೆನ್ನಾಗಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಬೇಕು. ಇದು 2 ಥರ ನಾವು ಬನಾನಾ ಮಾಲ್ಟ್ ಮಾಡ್ಬೋದು. ಇದು ನಾನು ಮಾಡೋ ಅಂಥ ವಿಧಾನ. ಈಗ ಅದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ. ಅಂದರೆ ಒಣಖರ್ಜೂರ, ಗೋಡಂಬಿ, ಅದರ ಜೊತೆಗೆ ಬಾದಾಮು ಮತ್ತು ಕುಂಬಳ ಬೀಜ, ಕಡಲೆ ಬೀಜ ಇವೆಲ್ಲವನ್ನು ಹಾಕ್ಕೊಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಪೌಡರ್ ಮಾಡಿಟ್ಕೊಳ್ಳೋಣ. ಬಾಳೆಹಣ್ಣನ್ನು ಪೌಡರ್ ಮಾಡಿಟ್ಕೊಬೇಕು. ಈಗ ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲವನ್ನು ನಾವು ವೆಯ್ಟ್ ನೋಡ್ಕೊಬೇಕಾಗುತ್ತೆ. ಈಗ 130 ಗ್ರಾಮಷ್ಟು ಬಂತು. ಅದಕ್ಕೆ ನಾನು 130 ಗ್ರಾಮಷ್ಟು ಬೆಲ್ಲವನ್ನು ಹಾಕಿ, ಅದು ಸಂಪೂರ್ಣ ಪಾಕ ಆಗಿಬಿಟ್ಟಿದೆ, 90% ಪಾಕ ಆಗಿಬಿಟ್ಟಿದೆ. ಆ ಟೈಮಲ್ಲಿ ನಾನು ಪುಡಿ ಮಾಡಿಟ್ಟಿರೋವಂಥ ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲವನ್ನು ಹಾಕಿ ಒಂಚೂರು ಕಲಿಸ್ತಾ ಇದ್ದೀನಿ. ಇನ್ನೊಂದು ಮೆಥಡು ಇದೆ. ಅಂದರೆ ಹಸಿ ಬಾಳೆಹಣ್ಣು ಹಾಗೆ ರುಬ್ಬಿಟ್ಟು ಅದಕ್ಕೆ ಬೆಲ್ಲವನ್ನು ಹಾಕಿ ಅದು ಹೆಚ್ಚು ಕಮ್ಮಿ 1 ಅವರ್ ಮೇಲೆ ಹಿಡಿಯುತ್ತೆ. ಅದಿಲ್ಲದೆ ಕಲಿಸೋದಕ್ಕೆ ಗಟ್ಟಿಯಾಗುತ್ತೆ, ಕಲ್ಸೋಕ್ಕೆ ಕಷ್ಟ ಆಗುತ್ತೆ. ಅದು ನನ್ನ ಕೈ ಬೇರೆ ಸ್ವಲ್ಪ ಆಗಲ್ಲ. ಅದರಿಂದ ಆ ಮೆಥಡ್ ನಾನು ಫಾಲೋ ಮಾಡಲ್ಲ. ಈ ಥರ ಹಣ್ಣನ್ನು ಒಣಗಿಸಿ ಪುಡಿ ಮಾಡಿ ಮತ್ತು ಪಾಕ 90% ಆದಮೇಲೆ ಅದಕ್ಕೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿದೆ ಅಂದರೆ ಈಸಿ ಆಗುತ್ತೆ. ಒಂದು 10 ನಿಮಿಷದಲ್ಲಿ ಈ ಥರ ಗಟ್ಟಿಯಾಗುತ್ತೆ. ಮತ್ತು ಅದನ್ನು ತೆಗೆದು ಒಂದು 1/2 ಅವರ್ ಒಣಗಿಸಿದ್ವಿ ಅಂತಂದರೆ, ಅಂದರೆ ಫ್ಯಾನ್ ಗಾಳಿಲಿ ಇಟ್ಬಿಟ್ವಿ ಅಂದರೆ ಪುಡಿ ಆಗಿಬಿಡುತ್ತೆ. ಅನಂತರ ಮತ್ತೆ ಅದನ್ನು ಮಿಕ್ಸಿಲಿ ಹಾಕಿದ್ರೆ ಈ ಥರ ನೈಸ್ ಪೌಡರ್ ಸಿಗುತ್ತೆ. ಈಗ ಅದನ್ನು ಹೇಗೆ ಬಳಸೋದು ಅಂತ ಹೇಳ್ತಾ ಇದ್ದೀನಿ. 3 ಚಮಚೆಯಷ್ಟು ಬಾಳೆಹಣ್ಣಿನ ಮಾಲ್ಟ್ ತೊಗೊಂಡು ಅದಕ್ಕೆ 50 ಗ್ರಾಮಷ್ಟು ನೀರು ಅಥವಾ ಹಾಲು, 70 ಗ್ರಾಮಷ್ಟು ಹಾಕೊಬೋದು. 50 ರಿಂದ 70 ಗ್ರಾಮಷ್ಟು ನೀರು ಅಥವಾ ಹಾಲು, ಅಥವಾ ನೀರು ಹಾಲು ಎರಡನ್ನೂ ಮಿಕ್ಸ್ ಮಾಡಿನೂ 70 ಗ್ರಾಮ್ ತೊಗೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಕುಡಿದ್ವಿ ಅಂದರೆ ಆರೋಗ್ಯಕರವಾದಂತಹ ಬನಾನಾ ಮಾಲ್ಟ್ ಮನೆಯಲ್ಲೇ ಮಾಡ್ದಂಗೆ ಆಗುತ್ತೆ. ನಿಮಗೆ ಮಾಡೋಕ್ಕಾಗಲ್ಲ ಅಂತಂದರೆ ಆರ್ಡರ್ ಮಾಡಿದ್ರಿ ಅಂದರೆ ನಾವು ನಿಮಗೆ ಇದನ್ನು ಮಾಡಿಕೊಡ್ತೀವಿ.